ನಮಸ್ಕಾರ ಆಚಾರ್ಯ. ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಸುಮತಿಭಿರನುಮೇದಂ ನಮಸ್ಕಾರ ಗುರುಗಳಿಗೆ. ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇದಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಪ್ರಥಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇವರಿಗೆ ಉತ್ತವರ ಬಳಿ ವಿದುರರು ಕುಶಲ ಪ್ರಶ್ನೆಯನ್ನು ಮಾಡ್ತಾರೆ. ಅದು ಯಾರ ಬಗ್ಗೆ ಕುಶಲ ಪ್ರಶ್ನೆ ಮಾಡ್ತಾರೆ? ದೇವರ ಬಗ್ಗೆ ಮತ್ತೆ ಬಲರಾಮನ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ಅದ್ರ ಮುಂದಿರುವಂತ ಉದ್ದವರ ಬಗ್ಗೆನೇ ಕೇಳಲಿಲ್ಲ, ನೀವು ಆರಾಮಾಗಿದ್ದೀರಾ ಅಂತ. ಯಾಕೆ ಕೇಳಲಿಲ್ಲ ಅಂದ್ರೆ ಒಂದ್ ರೀತಿ ನೋಡಾದ್ಮೇಲೆ ಇನ್ನೇನು ಚೆನ್ನಾಗಿದ್ದಾರೆ ಅಂತ ಗೊತ್ತೇ ಆಯ್ತು, ಮುಖ ಪ್ರತ್ಯಕ್ಷವಾಗಿ ನೋಡಿದಾಗ ಕಣ್ಮುಂದೆ. ಆದ್ರಿಂದ ಕೇಳಲಿಲ್ಲ ಅಂತ ಕಾಣುತ್ತೆ ಅಂತ. ಆದ್ರೆ ಪ್ರತ್ಯಕ್ಷವಾಗಿ ಕಣ್ಣ ಮೇಲೆನೆ ಕೇಳೋದ್ ಜಾಸ್ತಿ. ಅವ್ರು ಆರಾಮಾಗಿದ್ದೀರಾ ಅಂತ ಕೇಳೋದ್ ಇದ್ದೇ ಇದೆ. ಆರಾಮಾಗಿರೋದು ಅಂದ್ರೆ ಬರೀ ದೇಹದಿಂದಲ್ಲ, ಮಾನಸಿಕವಾಗಿ ಆರಾಮಾಗಿದ್ದೀರಾ, ಏನೋ ಯೋಚನೆ ಇಲ್ವಾ, ಜಪತಪಾನುಷ್ಠಾನ ಎಲ್ಲ ಸರಿಯಾಗಿ ನಡೀತಾ ಇದೆಯಾ, ಇವೆಲ್ಲ ಸಾಮಾನ್ಯವಾಗಿ ಕೇಳೋದಿದೆ. ಆದ್ರೆ ಇವ್ರಿಗೆ ಯಾದವರ ವಂಶ ನಾಶ ಆಗತ್ತೆ ಅನ್ನೋ ಸುದ್ದಿ ಏನ್ ಕಿವಿಗ್ ಬಿತ್ತು, ಅದರಿಂದ ಕೃಷ್ಣ ಹೇಗಿದ್ದಾನೆ ಅಂತ ಕೇಳೋಂತ ಒಂದು ಸಂದರ್ಭ ಆಗ ಕೇಳಿದ್ದಾರೆ. ಇಲ್ಲಿ ಯಾಕೆ ದೇವರ ಬಗ್ಗೆ ಕುಶಲ ಪ್ರಶ್ನೆಯನ್ನ ಮಾಡಿದ್ರು, ಸರಿ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಬಂದಿತ್ತು. ಯಾಕೆಂದ್ರೆ ಇಡೀ ಜಗತ್ತಿಗೆ ಸುಖ ಕೊಡೋನ್ ಪರಮಾತ್ಮ, ಅಂಥ ಪರಮಾತ್ಮನ ಬಗ್ಗೆ ಆರಾಮಾಗಿದ್ದಾನ ಅಂತ ಕೇಳೋದು ಎಷ್ಟು ಸರಿ ಅಂತ. ಅದಕ್ಕೆ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉತ್ತರ ಕೊಡ್ತಾರೆ. ಪದ್ಮಪುರಾಣದ ಒಂದು ಮಾತಿದೆ, ಆ ಪದ್ಮಪುರಾಣದ ಮಾತಿನಲ್ಲಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಏನು? ಲೋಕಾನಾಂ ಸುಖ ಕರ್ತೃತ್ವಂ ಅಪೇಕ್ಷ ಕುಶಲಂ ವಿಭೋಃ ಪೃಚ್ಯತೆ ಸತತಾನಂದಾತ್ ಕಥಂ ತಸ್ಯೈವ ಪೃಚ್ಯತೆ. ಯಾವಾಗ್ಲೂ ತನ್ನ ಸ್ವರೂಪಾನಂದದಿಂದ ಭಗವಂತ ಇರ್ತಾನೆ, ಯಾವಾಗಲೂ ಉತ್ತಮವಾದ ಆನಂದ ಅವನಿಗೆ, ಯಾವಾಗಲೂ ಅದನ್ನು ಅನುಭವಿಸ್ತಾ ಇರ್ತಾನೆ. ಅಂಥ ದೇವರು ಇಡೀ ಲೋಕಕ್ಕೆ ಸುಖವನ್ನ ನೀಡೋನು, ಅವನ ಬಗ್ಗೆ ಕುಶಲ ಪ್ರಶ್ನೆ ಸರಿನಾ? ಯಾಕಂದ್ರೆ ಎಲ್ಲಾ ಕಡೆ ಇದ್ದಾನೆ ದೇವರು, ಎಲ್ಲಾ ಕಡೆ ಇರೋ ಜನರಿಗೆ ಅನುಕೂಲ ಮಾಡ್ತಾ ಇದ್ದಾನೆ. ಅವನ ಬಗ್ಗೆ ಈ ಪ್ರಶ್ನೆ ಹೇಗ್ ಸರಿ ಇದೆ? ಅದರ ಅಭಿಪ್ರಾಯ ಹೀಗಂತೆ. ಅಂದ್ರೆ ಭೂಮಿಗೆ ಏನು ಬೇಕಾಗಿದೆ, ಭೂಭಾರ ಹರಣ, ಆ ಭೂಭಾರ ಹರಣ ಎಲ್ಲ ಮಾಡಿ ದೇವರು ತಾನು ಭೂಮಿಯನ್ನ ನಿಶ್ಚಿಂತೆಯಾಗಿಟ್ಟು ಲೋಕದಲ್ಲಿರೋ ಜನರೆಲ್ಲ ಸುಖವಾಗಿಟ್ಟು ತಾನು ಮನೆಯಲ್ಲಿ ಕ್ಷೇಮದಿಂದಿದಾನ ಅಂತ ಇದು ಪ್ರಶ್ನೆ ಕೇಳೋ ಅಭಿಪ್ರಾಯ ಅಂತೆ. ದೇವರು ಕ್ಷೇಮವಾಗಿರೋದ್ರಿಂದ ಏನರ್ಥ? ಅವನ್ ಹಾಗೆ ಕ್ಷೇಮವಾಗಿ ಕೂತ್ಕೊಳ್ಳೋದು ಯಾವಾಗ ಅಂದ್ರೆ ಭೂಮಿಗೆ ಅನುಗ್ರಹ ಮಾಡಿ, ಅಲ್ಲಿರೋ ಜನರಿಗೆ ಅನುಗ್ರಹ ಮಾಡಿ, ದುಷ್ಟರಿಗೆ ಶಿಕ್ಷೆಯನ್ನ ನೀಡಿ ಆಮೇಲೆ ಅವನು ಆರಾಮಾಗಿ ಕೊಡೋದು. ಹಾಗಾಗಿ ವಿದುರರು ತಾವು ಕೇಳಿದ ಒಂದು ಈ ಪ್ರಶ್ನೆ ಹಿನ್ನೆಲೆ ಏನು ಅಂದ್ರೆ, ಅಲ್ಲೆಲ್ಲ ದೈತ್ಯರ ಸಂಹಾರ ಮಾಡಿ ಭೂಮಿಗೆ ತಂಪನ್ನು ನೀಡಿ ಪರಮಾತ್ಮ ತನ್ನ ಮನೆಯಲ್ಲಿ ಇದಾನ ಅಂತ, ಇದು ಆ ಪ್ರಶ್ನೆಯ ಹಿನ್ನೆಲೆ. ಹಾಗಾಗಿ ದೇವರಿಗೆ ನಿತ್ಯ ಸುಖ ಇರೋದ್ರಿಂದ ಅಂಥವನ ಬಗ್ಗೆ ಇಂಥ ಪ್ರಶ್ನೆ ಸರಿನೇ ಇಲ್ಲ ಅಂತ. ಇದು ಸರಿಯಾದ ಉತ್ತರ, ಅದಕ್ಕೆ ಉತ್ತರ ಬಂತು. ಇನ್ನೊಂದು ಪ್ರಶ್ನೆ ಇತ್ತು. ಏನ್ ಪ್ರಶ್ನೆ?
ಅದು ಭಗವಂತ ಯಾಕೆ ಭೂಮಿಗೆ ಅವತಾರ ಮಾಡ್ದ ಅಂದ್ರೆ ತನ್ನ ನಾಭಿ ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರ ಪ್ರಾರ್ಥನೆ ಇತ್ತು, ಹಾಗಾಗಿ ಅವತಾರ ಮಾಡ್ದ. ಇದು ಸರಿ ಇದೆ. ಆದ್ರೆ ಭಾಗವತ ಪದ್ಯವನ್ನ ಗಮನಿಸಿದಾಗ ನಾಭಿಯಲ್ಲಿರುವಂತ ಕಮಲ ಬೇಡ್ತಾ ಇದೆ ಅನ್ನೋ ತರ ಬರುತ್ತೆ. ಅದೇ ಕಮಲ ಅದು ಜಡ ಪದಾರ್ಥ, ಅದು ಹೂವು, ಅದೇನ್ ಬೇಡೋದು. ಆ ಕಮಲದಲ್ಲಿ ಹುಟ್ಟಿದ ಆ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ರು ಅನ್ನೋದು ಸರಿ. ಹಾಗಾಗಿ ಈ ಶಬ್ದ ಸರಿ ಇಲ್ವಲ್ಲ ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಪದ್ಮ ಅನ್ನೋ ಶಬ್ದಕ್ಕೆ ಕಮಲ ಅಂತ ಹೇಗ್ ಅರ್ಥ ಇದೆಯೋ ಅದೇ ಪದ್ಮ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ಅಂತಾನೂ ಅರ್ಥ ಇದೆ. ಅದು ಗೊತ್ತಿಲ್ಲ, ಅದನ್ನ ಹೇಳ್ತಾರೆ ಬ್ರಹ್ಮ ಪುರಾಣದಲ್ಲಿ ಇದಿದೆ ಅಂತ ಹೇಳ್ತಾರೆ. ಎಂಥ ಜ್ಞಾನ ಭಂಡಾರ ಮಧ್ವಾಚಾರ್ಯರ ತಲೆಯಲ್ಲಿ ತಕ್ಷಣ ಅದು ಇಲ್ಲ, ಪದ್ಮ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಇದೆ, ಅದು ಗೊತ್ತಿಲ್ಲ ಯಾರಿಗೂ. ಬ್ರಹ್ಮ ಪುರಾಣದಲ್ಲಿ ಬಂದಿದೆ. ಎಲ್ಲಿ? ಪದ್ಮೋ ಬ್ರಹ್ಮ ಸಮುತ್ತಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆ. ಒಂದು ಪದ್ಮ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ, ಪದ್ಮ ಅಂತ ದೀರ್ಘ ಬಂದ್ರೆ ಅದಕ್ಕೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಹಾಗಾದ್ರೆ ಪದ್ಮ ಮತ್ತೆ ಪದ್ಮ ಅಂತ ಹೇಳಿದ್ರೆ ಎರಡೂ ಶಬ್ದಗಳು ಕ್ರಮವಾಗಿ ಒಂದು ಬ್ರಹ್ಮದೇವರನ್ನ ಹೇಳ್ತಾ ಇದ್ರೆ ಮತ್ತೊಂದು ಲಕ್ಷ್ಮೀ ದೇವಿಯನ್ನು ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ತನ್ನ ನಾಭಿ ಕಮಲದಲ್ಲಿ ಹುಟ್ಟಿದವನು ಅಂದ್ರೆ ಯಾರು? ಪದ್ಮ, ಅದೇ ಬ್ರಹ್ಮದೇವರು. ಆ ಪದ್ಮ ಅಂದ್ರೆ ಬ್ರಹ್ಮದೇವರ ಅನುವೃತ್ಯ ಸೇವೆಯಿಂದ, ಅದೇ ಪ್ರಾರ್ಥನಾ ಮುಖಾಂತರವಾದ ಸೇವೆಯಿಂದ ಅಂತ ಅರ್ಥ. ಹಾಗಾಗಿ ಯಾವುದೇ ವಿರೋಧಕ್ಕೆ ಅವಕಾಶನೇ ಇಲ್ಲ ಅಂತ ಇದು ಆಚಾರ್ಯರು ಕೊಟ್ಟ ಉತ್ತರ. ಹಾಗಾಗಿ ಬ್ರಹ್ಮ ಪುರಾಣ ಮತ್ತೆ ಪದ್ಮ ಪುರಾಣ ಎರಡು ಸರಿ ನೋಡ್ತಾ ಇದ್ರೆ ಈ ತರ ಅನರ್ಥ ಆಗತ್ತೆ, ಅದನ್ನ ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಅದಕ್ಕೆ ಕೆಲವ್ರು ಏನ್ ಮಾಡಿದ್ರು, ಬದಲಾಯಿಸ್ಕೊಂಡ್ಬಿಡೋಣ ಅಂತ ಹೇಳಿ ಕೆಲವು ವ್ಯಾಖ್ಯಾನಕಾರರು ಸ್ವನಾಭ್ಯ ಪಾದ್ಮಾನುವೃತ್ತ ಅಂತ ಹೀಗ್ ಬಳಸ್ಕೊಂಡಿದ್ದಾರೆ. ಅಂದ್ರೆ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ತನ್ನ ನಾಭಿಯಲ್ಲಿ ಹುಟ್ಟಿದ ಏನು ಕಮಲ ಇದೆ ಅದರಲ್ಲಿ ಹುಟ್ಟಿದ ಬ್ರಹ್ಮದೇವರಿಗೆ ಪಾದ್ಮ ಅಂತ ಕರೀತಾರೆ. ಆ ಪಾದ್ಮ ಏನಿದ್ದಾರೆ ಆ ಪಾದ್ಮ ಮಾಡಿದ ಸೇವೆ ಅನುವೃತ್ಯ ಅಂತ ಮಾಡ್ಕೊಡಿ. ಅನುವೃತ್ತ ಬೇಡ, ಅನುವೃತ್ಯ. ಹಾಗಾಗಿ ಪದ್ಮ ಇದ್ದದನ್ನ ಪಾದ್ಮ ಮಾಡ್ಕೊಂಡು ಅವರು ಅರ್ಥ ಮಾಡಿದ್ದಾರೆ. ಆದ್ರೆ ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕು? ಹೀಗೆಲ್ಲ ಕಷ್ಟಪಡೋ ಅಗತ್ಯನೇ ಇಲ್ಲ. ಅದನ್ನ ನಾಭ್ಯ ಪದ್ಮ ಅಂತಾನೆ ಪಾಠ ಹೊರತು ಪಾದ್ಮ ಅಂತ ಇಲ್ಲಿ ಪಾಠ ಅಲ್ಲ ಅಂತ ಈ ಭಾಗವತದ ಆ ಶಬ್ದ ಹೇಗಿತ್ತೋ ಅದೇ ತರ ಉಳಿಸಿದ್ದಾರೆ. ಅದನ್ನ ವೇದವ್ಯಾಸರ ಅಭಿಪ್ರಾಯ ಇವ್ರಿಗೆ ಅರ್ಥ ಆಗಿಲ್ಲ, ಅದಕ್ಕೆ ಆ ಶಬ್ದನೇ ಬದಲು ಮಾಡ್ಬಿಡೋದ? ಶಬ್ದ ಬದಲು ಮಾಡೋದು ತಪ್ಪು, ಆ ಇದ್ದ ಅರ್ಥ ಇಷ್ಟು ಅಂತ ಹೀಗೆ ಅದನ್ನ ಬಿಡಿಸಿದ್ದಾರೆ. ಕೆಲವ್ರೇನು ಇನ್ನೊಂದು, ಈ ಭಾಗ ಮುಗೀತು, ಇನ್ನೊಂದು ಪ್ರಶ್ನೆ ಬಂದಿತ್ತಲ್ಲ, ಉದ್ಧವರ ಬಳಿ ವಿದುರರು ಪ್ರಶ್ನೆ ಮಾಡಿದ್ರು ದೇವರು ಆರಾಮಾಗಿದ್ದಾನ ಅಂತ. ಅದೇನಂದ್ರೆ ಈ ಭಾಗಕ್ಕೆ ಹಲವರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಅದು ನಮ್ಮ ಪ್ರಕಾರ ಏನರ್ಥ ಅಂತ ಆಗ್ಲೇ ನಾವು ನೋಡ್ಬಿಡಿದೀವಿ. ಜಗತ್ತಿನ ಕಲ್ಯಾಣ ಮಾಡಿ ದೇವ್ರು ಆರಾಮಾಗಿದ್ದಾನ ಅಂತ ಕೇಳೋ ಪ್ರಶ್ನೆ ಅಭಿಪ್ರಾಯ ಅಷ್ಟೇ ಇದು. ಈ ಕೆಲವ್ರು ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ ಅದು ದೇವರ ಬಗ್ಗೆ ಗೊತ್ತಿದೆ ವಿದುರರಿಗೆ, ಅವನು ಆರಾಮಾಗೇ ಇದ್ದಾನೆ ಅಂತ, ಆದ್ರೂ ಒಂದು ಪ್ರೇಮದಿಂದ ಆರಾಮಾಗಿದ್ದಾನ ದೇವ್ರು ಅಂತ ಕೇಳ್ತಾ ಇದ್ದಾನೆ ಅಂತ ಕೆಲವ್ರು ಅರ್ಥ ಮಾಡಿದ್ದಾರೆ. ಅದೇ ಸುಮ್ನೆ ಏನೋ ಉತ್ತರ ಹೇಳಿಕ್ ಬರ್ಲಿಲ್ಲ, ಅದನ್ನ ಪ್ರೇಮದಿಂದ, ಯಾರು ಪ್ರೇಮದಿಂದಲಾದ್ರೂ ದೇವ್ರ ಹತ್ರ ಹೋಗಿ ನೀವು ಆರಾಮಾಗಿದ್ಯಾ ಅಂತ ಕೇಳ್ತಾರೆ. ಹಿಂಗೆ ಯಾರು ಕೇಳಲ್ಲ. ಆದ್ರಿಂದ ಇದು ಸರಿ ಇಲ್ಲ. ಒಂದು ಇನ್ನೊಂದು ವ್ಯಾಖ್ಯಾನ ಇಲ್ಲಿದೆ. ಅವರೇನ್ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ ದೇವರು ತನ್ನ ಸ್ವರೂಪಾನಂದವನ್ನ ಚೆನ್ನಾಗಿ ಅನುಭವಿಸ್ತಾ ಇದ್ದಾನ ಅಂತ ಅರ್ಥ ಅಂತ ಇದು. ಈ ವಿದುರರು ಏನ್ ಕೇಳಿದ್ ಉದ್ಧವರ ಹತ್ರ, ದೇವರು ಕುಶಲವಾಗಿದಾನ ಆರಾಮಾಗಿದಾನ ಅಂತ ಕೇಳಿದ್ದು. ಇದಕ್ಕೆ ಏನರ್ಥ ಅಂದ್ರೆ ದೇವರು ತನ್ನ ಸ್ವರೂಪಾನಂದವನ್ನ ಚೆನ್ನಾಗಿ ಅನುಭವಿಸ್ತಾ ಇದ್ದಾನ ಅಂತ ಹೀಗೂ ಅರ್ಥ ಮಾಡಿದವ್ರಿದ್ದಾರೆ ಪುಣ್ಯಾತ್ಮರು. ಆದ್ರೆ ಆ ರೀತಿ ಅರ್ಥನ ಸಂಬಂಧವೇ ಇಲ್ಲ. ಇದು ಅಭಿಪ್ರಾಯ ಬೇರೆ. ಅವರು ಪಾದ್ಮ ಪುರಾಣದ ಪಾದ್ಮ ವಚನವನ್ನ ಅವರು ನೋಡ್ಲಿಲ್ಲ, ಆದ್ರಿಂದ ಈ ಸಮಸ್ಯೆ. ಇದು ಎರಡನೇ ವ್ಯಾಖ್ಯಾನ ಮಾಡಿದ್ರು. ಇದು ಮೂರನೇದು ವ್ಯಾಖ್ಯಾನ ಮಾಡಿದ್ದೇನು ಅಂದ್ರೆ ಭಗವಂತ ಭೂಭಾರ ಹರಣ ಮಾಡ್ಬೇಕಾದ್ರೆ ಸುಖವನ್ನ ಹೊಂದಿರ್ಲಿಲ್ಲ. ಈಗ ಮನೆಯಲ್ಲಿ ಆರಾಮಾಗಿ ಕೂತಿದ್ದ ವ್ಯಕ್ತಿ ಸುಖವಾಗಿರ್ತಾನೆ. ಏನಾರು ಕತ್ತಿ ಅದು ಇದು ಕೊಟ್ರೆ ಕೈಗೆ ಹೋಗ್ ಕೊಡಲಿ ಎಲ್ಲ ಕೊಟ್ಟು ಒಂದ್ ಸ್ವಲ್ಪ ದುಷ್ಟರನ್ನ ಹೊಡೆದಾಡ್ಕೊಂಬಂತ ಕೊಟ್ರೆ ಟೆನ್ಷನ್ ಶುರು ಆಗುತ್ತೆ. ಸೊ ಅದು ಎಲ್ಲ ಹೊಡೆದಾಡ್ಬೇಕಲ್ಲ, ಎಲ್ಲ ಹೊಡೆದಾಡ್ ಮಾಡಿ ಹೋರಾಟ ಮಾಡಿ ಆ ದೈತ್ಯರನ್ನೆಲ್ಲ ಸಂಹಾರ ಮಾಡ್ಬೇಕು. ಆ ಸಂಹಾರ ಮಾಡೋ ಸಂದರ್ಭದಲ್ಲಿ ಸುಖವಾಗಿರ್ಲಿಕ್ಕಾಗತ್ತಾ? ಇಲ್ಲ. ಹಾಗಾದ್ರೆ ಭೂಭಾರ ಹರಣ ಮಾಡ್ಬೇಕಾದ್ರೆ ಯಾರು ಕೂಡ ಸುಖದಿಂದ ಇರಲ್ಲ. ದೈತ್ಯರನ್ನ ಕೊಲ್ಬೇಕಾದ್ರೆ ಅಲ್ಲಿ ಹೋಗಿ ಅವ್ರ ಜೊತೆ ಯುದ್ಧ ಮಾಡಿ ಆಮೇಲೆ ವಾಪಸ್ ಬಂದು ಆರಾಮಾಗಿ ಸುಖವಾಗಿ ಇರ್ತಾರೆ. ವಿದುರರು ಆ ಪ್ರಶ್ನೆ ಮಾಡ್ತಾ ಇದಾರಂತೆ, ಅಲ್ಲ ಯುದ್ಧದಲ್ಲಿ ಕೃಷ್ಣ ಮತ್ತೆ ಬಲರಾಮ ಇವ್ರಿಗೆಲ್ಲ ಅನೇಕ ಇವರು ದುಷ್ಟರನ್ನ ಸಂಹಾರ ಮಾಡುವಂತಹ ಪ್ರಸಂಗ ಇತ್ತು. ಆ ಟೈಮ್ನಲ್ಲಿ ಸುಖ ಇರ್ಲಿಲ್ಲ. ಈಗೆಲ್ಲ ಭೂಭಾರ ಹರಣ ಮುಗಿಸ್ಕೊಂಡು ಈಗ ಅವರು ಸುಖವಾಗಿದಾರಾ ಅಂತ ಇದು ಪ್ರಶ್ನೆ ಮಾಡೋದು ಅಂತ ಕೆಲವರು ಅರ್ಥ ಬರ್ದಿದ್ದಾರೆ. ಆದ್ರೆ ಇದು ಸರಿನಾ? ಭೂಭಾರ ಹರಣ ಕಾರ್ಯ ಅಂದ್ರೆ ದೇವರು ಇನ್ನೂ ಖುಷಿಯಾಗಿ ಮಾಡ್ತಾನೆ.
ಅವನಿಗೆ ಯಾಕೆ ಆ ಶ್ರಮ, ಅವನಿಗೆ ಯಾಕೆ ಆ ದುಃಖ, ಯಾವ್ದು ಇರಲ್ಲ ಆ ಟೈಮ್ನಲ್ಲಿ. ಅನಾಯಾಸವಾಗಿ ಎಲ್ಲರನ್ನು ತನ್ನ ಕಣ್ಣನ್ನ ಮಿಟುಕ್ಸೋದ್ರಿಂದಲೇ ದೇವರು ನಾಶ ಮಾಡ್ತಾನೆ, ಅಷ್ಟು ಶಕ್ತಿ ಇದೆ ಅವನಿಗೆ. ಅಂತ ದೇವರಿಗೆ ಈ ರೀತಿ ಭೂಭಾರಹರಣ ಕಾರ್ಯದಲ್ಲಿ ಸುಖ ಇರ್ಲಿಲ್ಲ ಅಂತ ಹೇಳೋದೇ ತಪ್ಪು. ಯಾಕೆ ನಿತ್ಯ ಸುಖಿ ದೇವರು, ಅವನ್ ಯಾವುದೇ ಕ್ಷಣದಲ್ಲೂ ಸುಖ ಇರ್ಲಿಲ್ಲ ಅಂತಿಲ್ಲ, ಎಲ್ಲಾ ಕ್ಷಣದಲ್ಲೂ ಸುಖ ಇತ್ತು. ಹಾಗಾಗಿ ಈ ರೀತಿ ಅರ್ಥ ಮಾಡೋದೇ ತಪ್ಪು ಅಂತ. ಇಲ್ಲಿವರೆಗೆ ಈ ಅಪೂರ್ವವಾದ ವಿಚಾರ ಏನ್ ಈ ಶ್ಲೋಕಕ್ಕೆ ಸಂಬಂಧಪಟ್ಟಿದೆ ಅದೆಲ್ಲ ಮುಕ್ತಾಯ ಆಯ್ತು. ಇನ್ನು ಮುಂದಕ್ಕೆ ಹೋಗೋಣ. ಅದ್ರ ಹೋಗೋ ಮುಂಚೆ ಒಂದು ವಿಚಾರ, ಕಚ್ಚಿತ್ ಅಂತ ಒಂದು ಶಬ್ದ ಇದೆ ಇಲ್ಲಿ. ಇದು ತಪ್ಪಲ್ಲ. ಕೆಲವರು ಸಂಸ್ಕೃತದಲ್ಲಿ ಕಶ್ಚಿತ್ ಅಂತ ತಿದ್ಕೊಂಡ್ಬಿಡ್ತಾರೆ, ಆದ್ರೆ ಈ ಭಾಗವತದಲ್ಲಿ ಕಚ್ಚಿತ್ ಅನ್ನೋದು ಸರಿಯಾಗಿದೆ. ಈ ಕಚ್ಚಿತ್ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ, ಬರೀ ಪ್ರಶ್ನೆ ಮಾಡಿದ್ರೆ ಏನೋ ಒಂದು ಕಿಮ್ ಏನು ಅಂತೆಲ್ಲ ಶಬ್ದಗಳನ್ನ ಬಳಸ್ತಾರೆ. ಈ ಕಚ್ಚಿತ್ ಅಂದ್ರೆ ಆರಾಮಾಗಿದಾರಾ ಅಂತ ಏನೋ ಒಂದು ಭಾವಗರ್ಭಿತವಾಗಿ ಪ್ರಶ್ನೆ ಮಾಡೋದು. ಕಚ್ಚಿತ್ ಅಂದ್ರೆ ಸುಖವಾಗಿ ಆರಾಮಾಗಿದಾನ ಅಂತ ಆ ಪ್ರಶ್ನೆಯಲ್ಲಿ ಸ್ವಲ್ಪ ಏನೋ ಒಂದು ಭಾವನೆ ಇರುತ್ತೆ, ಸುಮ್ನೆ ಪ್ರಶ್ನೆ ಮಾಡೋದಲ್ಲ. ಅಂತ ಭಾವನೆಯಲ್ಲಿದ್ದಾಗ ಕಚ್ಚಿತ್ ಅಂತ ಅದನ್ನ ಬಳಸ್ತಾರೆ. ಅದನ್ನ ಕಚ್ಚಿತ್ ಕಾಮ ಪ್ರವೇದನೇತಿ ವಚನ ಪ್ರಶ್ನಾರ್ಥೇ ವರ್ತತೆ ಅಂತ. ಈ ಕಶ್ಚಿತ್ ಶಬ್ದ ಪ್ರಶ್ನೆ ಏನೋ ಮಾಡೋದಲ್ಲ ಅರ್ಥದಲ್ಲಿದೆ. ಆ ಪ್ರಶ್ನೆ ಮಾಡ್ಬೇಕಾದ್ರೂ ಕೂಡ ಒಂದು ಅಭಿಪ್ರಾಯ ಗರ್ಭಿತವಾಗಿ ಪ್ರಶ್ನೆಯನ್ನ ಮಾಡಿರೋದು ಅಂತ. ಇದು ಒಂದು ವಿವರಣೆ. ಇದು ಕಚ್ಚಿತ್ ಅನ್ನೋ ಶಬ್ದದಿಂದ ನಮಗೆ ಸಿಗೋದು. ಈ ರೀತಿ ಈ ಶ್ಲೋಕದ ಅನ್ವಯ ಮುಗೀತು. ಇನ್ ಮುಂದಕ್ಕೆ 27ನೇ ಶ್ಲೋಕ. ಕಚ್ಚಿತ್ ಕುರುಣಾಂ ಪರಮಸ್ಸಹೃನ್ನೋ ಭಾಮಸ್ಸ ಆಸ್ತೆ ಸುಖಮಂಗ ಶೌರಿಹಿ ಯೋ ವೈ ಸ್ವಸೃಣಾಂ ಪಿತೃವತ್ತದಾತಿ ವರಾನ್ ವದಾನ್ಯೋ ವರತರ್ಪಣೇನ. ಅಂಗ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಅಂಗ ಅಂದ್ರೆ ಕೈಕಾಲು ಅಂತ ಅರ್ಥ ಅಲ್ಲ. ಅಂಗ ಅಂದ್ರೆ ಅಂಗಗಳು ಅಂತ ಹೇಳ್ತೀವಲ್ಲ, ಅಂಗ ಅಂತ ಸಂಸ್ಕೃತದಲ್ಲಿ ಬಳಸ್ತಾರೆ. ಅಂದ್ರೆ ತುಂಬಾ ಪ್ರೀತಿ ಯಾರ ಮೇಲೆ ಇರತ್ತಲ್ಲ, ತುಂಬಾ ಹತ್ರದ ವ್ಯಕ್ತಿಗಳು ಇರ್ತಾರಲ್ಲ ಅಂತವ್ರಿಗೆ ಅಂಗ ಅಂತ ಕರೀತಾರೆ. ಪೂಜ್ಯ ಅನ್ನೋ ಅರ್ಥನೂ ಇದೆ, ಆತ್ಮೀಯ ಅನ್ನೋ ಅರ್ಥದಲ್ಲಿ ಈ ಅಂಗ ಅನ್ನೋ ಶಬ್ದ ಇಲ್ಲಿ ಉದ್ಧವರನ್ನ ಕುರಿತು ವಿದುರರು ಬಳಸ್ತಾ ಇದ್ದಾರೆ. ಉದ್ಧವರೇ, ನನಗೆ ಮುಖ್ಯವಾಗಿ ಬೇಕಾಗಿರೋದು ಕೃಷ್ಣ ಆರಾಮಾಗಿದ್ದಾನ ಅಷ್ಟೇ. ಅದು ಕೂಡ ಆ ಕೃಷ್ಣ ಆರಾಮಾಗಿದ್ದಾನ ಅನ್ನೋ ವಿಷಯವನ್ನ ಹೇಗ್ ಕೇಳ್ತಾರೆ ಮತ್ತೆ, ನಹ ಪರಮಸ್ಸಹೃತ್, ನಮ್ಮಿಬ್ರಿಗೂ ತುಂಬಾ ಸ್ನೇಹಿತ ಆಪ್ತ ಮಿತ್ರ ಯಾರು, ಭಾಮಹ ಪೂಜ್ಯ. ಭಾಮ ಅನ್ನೋದಕ್ಕೆ ಪೂಜ್ಯ ಅಂತ ಅರ್ಥ. ಸತ್ಯ ಭಾಮ ಅಂತ ಬರುತ್ತಲ್ಲ, ಭಾಮ ಅನ್ನೋ ಶಬ್ದ ಅಲ್ಲೂ ಇದೇ ಅರ್ಥ. ಭಾಮ ಅನ್ನೋದಕ್ಕೆ ಪೂಜ್ಯಳಾದವಳು ಅಂತ ಅರ್ಥ. ಇಲ್ಲೂ ಭಾಮ ಅಂದ್ರೆ ಪೂಜ್ಯ ಅಂತ ಅರ್ಥ. ನಾವ್ ಕೆಲವು ಸಲ ಈ ಹೆಸರಿಗೆ ಏನ್ ಅರ್ಥ ಅಂತ ಗೊತ್ತಾಗಲ್ಲ. ಸತ್ಯ ಭಾಮ, ಏನಿದು ಸತ್ಯ ಭಾಮ ಅಂದ್ರೆ? ಒಂದು, ಈ ಸತ್ಯ ಅಂದ್ರೆ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಎಲ್ಲ ಮಾಡೋ ದೇವರಿಗೆ ಸತ್ಯ ಅಂತ ಕರೀತಾರೆ. ಆ ಸತ್ಯ ಅನ್ನೋ ಹೆಸರಿನ ಪರಮಾತ್ಮನಿಗೆ ಭಾಮ ತುಂಬಾ ಇಷ್ಟಳಾದವಳು ಅಂತ ಅರ್ಥ. ಅದಕ್ಕೆ ಅವಳಿಗೆ ಸತ್ಯಭಾಮ ಅಂತ ಹೆಸರು. ಹೀಗೆ ಆ ಶಬ್ದಗಳ ಸ್ವಾರಸ್ಯವನ್ನ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ. ಇಲ್ಲಿ ಭಾಮಹ ಅಂತ ಹ್ರಸ್ವ ಹಾಕಿದ್ದಾರೆ, ಅದಕ್ಕೆ ಪೂಜ್ಯ ಅಂತ ಅರ್ಥ. ಭಾಮ ಅಂದ್ರೆ ಪ್ರೀತಿ ಪಾತ್ರಳಾದವಳು, ಪೂಜ್ಯಳಾದವಳು ಅಂತನೂ ಅರ್ಥ, ಪ್ರೀತಿ ಪಾತ್ರಳಾದವಳು ಅಂತ ಅರ್ಥ ಇದೆ. ಹೀಗೆ. ಅಥವಾ ಸತ್ಯ ಅಂದ್ರೆ ಇಡೀ ಜಗತ್ತು, ಜಗತ್ತು ಲಕ್ಷ್ಮೀ ದೇವಿಯನ್ನ ಕೊಂಡಾಡ್ತಾ ಇರುತ್ತೆ, ಜಗತ್ತಿಗೆ ಪೂಜ್ಯಳು ಯಾರು ಅಂತವಳು ಸತ್ಯಭಾಮ ಅಂತ ಅನಿಸ್ಕೊಳ್ತಾರೆ. ಹೀಗೂ ಅರ್ಥವನ್ನ ಮಾಡ್ಬೋದು. ಇಲ್ಲಿ ಶೌರಿಹಿ ಅಂತ ಹೇಳಿದ್ದಾರೆ. ಶೌರಿ ಅಂದ್ರೆ ಶೂರ ಯಾದವನ ಏನು ವಂಶದಲ್ಲಿ ಕೃಷ್ಣ ಬಂದಿದ್ದಾನೆ ಅವನಿಗೆ ಶೌರಿ ಅಂತ ಕರೀತಾ ಇದ್ದಾರೆ. ಅದರಿಂದ ಯಾರ ಬಗ್ಗೆ ಅಂದ್ರೆ ನಮ್ಮಿಬ್ಬರ ಆಪ್ತ ಮಿತ್ರ, ನಮ್ಮೆಲ್ಲರ ಆಪ್ತ ಮಿತ್ರ ಅಂತ ಪೂಜ್ಯನಾದ ಆ ಶೌರಿ ಕುಲೋತ್ಪನ್ನನಾದ ಅಂದ್ರೆ ಶೂರ ಕುಲೋತ್ಪನ್ನನಾದ ಆ ಕೃಷ್ಣ ಹೇಗಿದ್ದಾನೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಶೌರಿಹಿ ಅಂತಂದ್ರೆ ಒಂದು, ಈ ಶೂರ ಯಾದವನ ಸಾಕ್ಷಾತ್ ಮಗ ಅಂತಾನೂ ಅರ್ಥ ಬರುತ್ತೆ. ಅಂದ್ರೆ ವಸುದೇವನ ಬಗ್ಗೆನೂ ಪ್ರಶ್ನೆ ಆಗತ್ತೆ ಇದು, ಮತ್ತೆ ಈ ವಾಸುದೇವನ ಬಗ್ಗೆನೂ ಕೂಡ ಪ್ರಶ್ನೆ ಆಗುತ್ತೆ. ಹೇಗೆ ಪ್ರಶ್ನೆ ಆಗತ್ತೆ ಅಂದ್ರೆ, ಶೌರಿ ಅನ್ನೋ ಶಬ್ದ ಏನಿದೆಯಲ್ಲ ಅದು ಕೃಷ್ಣನ ಹತ್ರನೂ ಬಳಸ್ತಾರೆ. ಶೌರಿ ನಂದನ ಅಂತ ವಸ್ತುತಃ ಇದೆ, ಆದ್ರೆ ಶೂರಸ್ಯ
ಅಪತ್ಯಂ ಅಂದ್ರೆ ಸಾಕ್ಷಾತ್ ಮಗ ಅಂತ ತಗೊಂಡಾಗ ಬೇರೆ ಅರ್ಥ. ಶೂರನ ಅಪತ್ಯ ಅಂತಂದ್ರೆ ಅವನ ಮೊಮ್ಮಗ ಅಂತ ಹೇಳ್ತೀವಲ್ಲ, ಅಲ್ಲೂ ಮಗ ಅನ್ನೋದು ಸೇರ್ಕೊಡುತ್ತೆ, ಮೊಮ್ಮಗ. ಅಲ್ಲಿ ಮಗ ಅನ್ನೋ ಅರ್ಥವನ್ನ ಅದು ಕೊಡುತ್ತೆ, ಶೌರ್ಯ ಅನ್ನೋ ಈ ಅರ್ಥದಲ್ಲಿ ಶೌರ್ಯ ಅಂತ ಎರಡೂ ಕಡೆ ಬಳಸ್ತಾರೆ. ಮೊದಲು ಕೃಷ್ಣ ಬಲರಾಮನ ಬಗ್ಗೆ ಕೇಳಿ ಈಗ ಮತ್ತೆ ಕೃಷ್ಣನ ಬಗ್ಗೆ ಯಾಕೆ ಕೇಳ್ತಾ ಇದಾರೆ ಅಂದ್ರೆ, ಒಂದು ವಿಶೇಷವಾಗಿ ಈ ಕೃಷ್ಣನ ಬಗ್ಗೆ ಅವನಿಗೆ ಒಲವು, ಅದನ್ನ ಮತ್ತೆ ಕೇಳ್ದ ಅಂತ ಹೀಗೂ ಅರ್ಥ ಇದೆ. ಆದ್ರೆ ಶೌರ್ಯ ಅಂತ ವಸುದೇವನನ್ನ ತಗೊಂಡಾಗ, ಆ ವಸುದೇವನನ್ನ ತಗೊಂಡು ಅರ್ಥ ಮಾಡಿದಾಗ ಇವರ ಆಪ್ತ ಸ್ನೇಹಿತ ಯಾರಾದ ವಸುದೇವ, ಹಾಗೆಲ್ಲ ವಸುದೇವನಿಗೆ ಅರ್ಥ ಮಾಡ್ಬೇಕಾಗಿ ಬರುತ್ತೆ. ನಮ್ಮಿಬ್ಬರ ಸ್ನೇಹಿತ ವಸುದೇವ, ಅವನು ಪೂಜ್ಯ. ಯಾಕೆ ಅಂತಂದ್ರೆ ಅವನು ಶೂರನ ಮಗ. ಈ ರೀತಿ ಶೂರ ಯಾದವನ ಮಗನಾದ ವಸುದೇವ ಸುಖಂ ಕಚ್ಚಿದಾಸ್ತೆ, ಆರಾಮಾಗಿದ್ದಾನ ಅಂತ. ಇದು ಒಂದು ಪ್ರಶ್ನೆ ಆಯ್ತು. ಇನ್ನು ಮುಂದೆ ವದಾನ್ಯ ಯೋವೈ, ಅಷ್ಟೇ ಅಲ್ಲ ಅವನು ತುಂಬಾ ದಾನಶೀಲ ಅಂತೆ. ಯಾರು? ಈ ವಸುದೇವ ತುಂಬಾ ದಾನವನ್ನ ಮಾಡೋನು ಅಂತ. ಈ ವಸುದೇವ ತಾನು ಎಷ್ಟು ಜನರಿಗೆ ತಾನು ವರ ತರ್ಪಣೇನ ಬಹಳಷ್ಟು ವರ ಕೊಟ್ಬಿಟ್ಟಿದ್ದಾರಂತವ್ನು. ಅಂದ್ರೆ ಬಂದವ್ರಿಗೆಲ್ಲ ಸಹಾಯ ಮಾಡೋ ಬುದ್ಧಿ ಜಾಸ್ತಿ ಅಂತೆ. ಯಾರಿಗೆ? ಈ ವಸುದೇವನಿಗೆ ತುಂಬಾ ಸಹಾಯ ಮಾಡೋ ಬುದ್ಧಿ. ಅವನು ತನ್ನ ಸಹೋದರಿಯರು ಯಾರ್ಯಾರಿದ್ರು ಅವ್ರಿಗೆಲ್ಲ ತಾನು ತಂದೆ ತರ ಇದ್ದಂತೆ. ತಂದೆ ಮಗಳಿಗೆ, ತನ್ನ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳು ವಿಶೇಷವಾಗಿ, ಅವರಿಗೆ ಏನು ತಂದೆ ತಾನು ಯಾವ ರೀತಿ ಸಹಾಯ ಮಾಡ್ತಾನೋ, ಯಾವ ರೀತಿ ಅನುಕೂಲತೆಯನ್ನು ಮಾಡ್ತಾನೋ, ಹಾಗೆ ತನ್ನ ತಂಗಿಯರಿಗೆಲ್ಲ, ಸಹೋದರಿಯರಿಗೆ ಈ ವಸುದೇವ ತಾನು ಅಷ್ಟು ಸಹಾಯವನ್ನ ಮಾಡ್ತಾ ಇದ್ದಂತೆ. ತಂದೆಯ ಸ್ಥಾನದಲ್ಲಿ ನಿಂತು ಏನೇನ್ ಬೇಕೋ ಅವರಿಗೆ ಬೇಕಾದ ವಸ್ತು, ತವ್ರ ಮನೆಯಿಂದ ಕೊಡುವಂತಹ ವಸ್ತುಗಳು, ಆ ರೀತಿ ಅವರ ಎಲ್ಲ ವಸ್ತುಗಳನ್ನು ಹೋಗಿ ತಲುಪಿಸ್ತಾ ಇದ್ದಂತೆ. ಇಂಥ ಒಂದು ಸದ್ಬುದ್ಧಿ ಅವನಿಗಿತ್ತು ಅಂತ ಇದನ್ನ ವರ್ಣನೆ ಮಾಡ್ತಾರೆ. ಇಲ್ಲಿ ವದಾನ್ಯ ಅಂತ ಒಂದು ಶಬ್ದ ಬಂದಿದೆ. ಆ ವದಾನ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಬಿಡಿಸಿದ್ದಾರೆ. ದಾನಶೀಲ ಅಂತ ಅರ್ಥ. ತುಂಬಾ ದಾನ ಮಾಡ್ತಾ ಇರೋರ್ಗೆ, ಅವ್ರ ಸ್ವಭಾವನೇ ದಾನ ಮಾಡೋದು. ಹೊಸದಾಗಿ ಹುಟ್ಟಿದಲ್ಲ, ಹುಟ್ಟತಾನೆ ಅವ್ರಿಗೆ ಏನೋ ಇನ್ನೊಬ್ರು ನೋಡಿದ್ರೆ ದಾನ ಮಾಡ್ಬೇಕು ಯಾವಾಗ್ಲೂ. ಆ ದಾನ ಸ್ವಭಾವ ಇರೋರ್ಗೆ ವದಾನ್ಯರು ಅಂತ ಕರೀತಾರೆ ಸಂಸ್ಕೃತ. ಇದನ್ನ ನ್ಯಾಯಸುಧಾದಲ್ಲೂ ಕೂಡ ನಾವು ನೋಡಿದ್ವಿ ಈ ಶಬ್ದ. ಅದನ್ನ ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಪ್ರಯೋಗ ಮಾಡಿದ್ರು ಆ ಶಬ್ದವನ್ನ. ಅದಕ್ಕೆ ವಿವರಣೆಯಾಗಿ ಅವರು ಅಲ್ಲಿ ಸುಧಾ ಗ್ರಂಥ ಮತ್ತೆ ಅದರ ಟಿಪ್ಪಣಿಗಳೆಲ್ಲ ನೋಡ್ಬೋದು ವದಾನ್ಯ ಅನ್ನೋ ಶಬ್ದಕ್ಕೆ. ಇಲ್ಲಿ ಅದು ಕೂಡ ಸಾಧನತೆ 3ನೇ ಅಧ್ಯಾಯದಲ್ಲೇ ಬಂತು ಅದು. ಇಲ್ಲಿ ಇನ್ನೊಂದು ಅಂಶ ಇದೆ, ಏನು? ವರ ತರ್ಪಣೇನ ವರಾಂದದಾತಿ ಅಂತ. ಇಲ್ಲಿ 2 ಸಲಿ ವರ ಅಂತ ಬಂದಿದೆ. ವರರಿಗೆ ಅಂದ್ರೆ ವರವನ್ನ ಕೊಡ್ತಾ ವರವನ್ನ ಕೊಟ್ಟ, ವರವನ್ನ ತರ್ಪಣ ಕೊಡ್ತಾ ವರವನ್ನ ಕೊಟ್ಟ ಅಂತ ಹೀಗೆ ಅರ್ಥ ಬರೋ ಶಬ್ದ ಇದೆ. 2 ಸಲಿ ವರ ಅಂತ ಬರುತ್ತೆ. ಇದನ್ನ ಕೂಡ್ಸೋದು ಹೇಗೆ? ತುಂಬಾ ಕಷ್ಟ. ಅದಕ್ಕೆ ವರ ತರ್ಪಣ ಅಂತಂದ್ರೆ ಏನರ್ಥ? ವರರು ಅಂತಂದ್ರೆ ಇವ್ರು, ಅಂದ್ರೆ ಸಹೋದರಿಯರ ಗಂಡಂದ್ರು, ಅವ್ರಿಗೆಲ್ಲ ವರ ಅಂತ ಕರೀತಾರೆ. ಆ ವರರಿಗೆಲ್ಲ ತೃಪ್ತಿ ಪಡಿಸೋ ಮುಖಾಂತರ ದದಾತಿ ಅಂದ್ರೆ ಎಲ್ಲ ಬೇಕಾದ ಅಭೀಷ್ಟ ವಸ್ತು, ಅಂದ್ರೆ ಸಹೋದರರಿಗೆ ಹೆಣ್ಣು ಮಕ್ಕಳಿಗೆ ಬೇಕಾದ ವಸ್ತುಗಳು, ಏನು ಬಳುವಳಿಯಾಗಿ ಬರುವಂತಹ ವಸ್ತುಗಳು ಅಂತ ಇರುತ್ತಲ್ಲ, ಅಂತ ಎಲ್ಲ ವಸ್ತುಗಳನ್ನ ತಾನು ವಸುದೇವ ನೀಡಿದ್ದಾನೆ ಅಂತ ಇಷ್ಟು ಅರ್ಥ. ಹೀಗೆ ವರ ಅನ್ನುವ ಶಬ್ದಕ್ಕೆ ಒಂದು ವಸ್ತುಗಳು, ಅಂದ್ರೆ ವರ ಬೇಡದಾಗ ವರ ಕೊಡೋದು ಅಂತ ಹೇಳ್ತೀವಲ್ಲ, ಅಂತ ಬೇಕಾದ ವಸ್ತುಗಳನ್ನು ಕೊಟ್ಟಿದ್ ಒಂದರ್ಥ. ಇನ್ನೊಂದು ವರ ಅನ್ನೋ ಶಬ್ದಕ್ಕೆ ಭರ್ತೃ ಅಂದ್ರೆ ಅವರ ಗಂಡಂದ್ರು ಅಂತ ಅರ್ಥ. ವರ ವಧು ವರರು ಅಂತ ಹೇಳ್ತೀವಲ್ಲ, ಅಲ್ಲಿ ವರ ಅನ್ನೋ ಶಬ್ದ ಆ ಅರ್ಥದಲ್ಲಿ ಇಲ್ಲಿ ವರ ಶಬ್ದ ಇದೆ ಒಂದು ಅಂತ ಹೇಳಿತು. ವರ ತರ್ಪಣೇನ ಇದು ಹೇಗ್ ಸಿಕ್ತು? ಮಧ್ವಾಚಾರ್ಯ ವಿವರಣೆ ಕೊಟ್ರು. ಅಂದ್ರೆ ಎಷ್ಟು ಸೂಕ್ಷ್ಮ. ಈ ಭಾಗವತ ಶ್ಲೋಕವನ್ನು ನೋಡಿದಾಗ ಎಲ್ಲಿ ಸಮಸ್ಯೆ ಉಂಟು, ಇಲ್ಲಿ ಸಮಸ್ಯೆ, ಅದಕ್ಕೆ ಉತ್ತರ. ಅದಕ್ಕೆ ಇಷ್ಟೇ ಮಾತು ಬರ್ತದೆ, ಜಾಸ್ತಿ ಮಾತಿಲ್ಲ ಮಧ್ವಾಚಾರ್ಯರು. ವರ ತರ್ಪಣೇನ ಅಂದ್ರೆ ಭರ್ತೃ ತರ್ಪಣೇನ ಅಷ್ಟೇ, ಆ ಪದಕ್ಕೆ ಮಾತ್ರ ಅರ್ಥ ಬರುತ್ತೆ. ಈ ರೀತಿ ಈ ವಸುದೇವ ಎಲ್ಲರಿಗೂ ತಾನು ತೃಪ್ತಿ ಪಡಿಸ್ತಾ ತಾನು ಪೂಜ್ಯನಾಗಿದ್ದ. ಅಷ್ಟೇ ಅಲ್ಲ, ಭಗಿನಿ ಭರ್ತ ಅಂತ ಹೇಳ್ತಾರೆ. ಭಾಮ ಅನ್ನೋ ಶಬ್ದಕ್ಕೆ ಎಲ್ಲಾ ಕಡೆ ಬಳಸಲ್ಲ. ಈಗ ತಂಗಿಯೋ ಅಥವಾ ಅಕ್ಕನೋ, ಅಕ್ಕನ ಗಂಡನಿಗೆ ಅಥವಾ ತಂಗಿಯ ಗಂಡನಿಗೆ, ಅವನಿಗೆಲ್ಲ ಭಾಮ ಅಂತ ಕರೀತಾರಂತೆ. ಈಗೆಲ್ಲ ಭಾವ ಅನ್ನೋ ಶಬ್ದವನ್ನ ಬಳಸ್ತೀವ ಕನ್ನಡದಲ್ಲಿ, ಇಲ್ಲಿ ಭಾಮ ಅಂತ ಬಳಸ್ತಾರೆ ಸಂಸ್ಕೃತದಲ್ಲಿ. ಭಗಿನಿ ಭರ್ತ, ಯಾರು ಭಗಿನಿ? ಭಗಿನಿ ಅಂತಂದ್ರೆ ಸಹೋದರಿ, ಅಂತವಳಿಗೆ ಭಗಿನಿ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಆ ಭಗಿನಿಗೆ ಭರ್ತ ಅಂದ್ರೆ ಪತಿ, ಅವನನ್ನ ಭಾಮ ಅಂತ ಕರೀತಾರೆ. ಭಾವ ಅಲ್ಲ, ಭಾಮ ಅಂತ ಕರೀತಾರೆ. ಈ ರೀತಿ ನೋಡಿದಾಗ ಈ ಪಾಂಡುವಿಗೆ ಭಗಿನಿಯಂತೆ ಅಂತ ಯಾರು? ದೇವಕಿ. ಹಾಗಾದ್ರೆ ಪಾಂಡುವಿಗೆ ಭಗಿನಿಯಂತೆ, ಸಹೋದರಿಯಂತೆ ಆ ಸ್ಥಾನದಲ್ಲಿ ಇರೋಳು ದೇವಕಿ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಅದಕ್ಕೋಸ್ಕರ ದೇವಕಿಯ ಗಂಡ
ಅಂದ್ರೆ ಈ ವಸುದೇವ ಅಂತ ತಗೊಂಡಿದ್ದಾರೆ. ಅದರಲ್ಲಿ ವರ್ಣಿಸ್ತಾರೆ, ದೇವಕ್ಯಾಹ ಪಾಂಡು ಭಗಿನಿ ಸ್ಥಾನೀಯತ್ವ ಅಂತ ಹೀಗೆ ಅದನ್ನ ವಿವರಣೆ ಕೊಟ್ಟಿದ್ದಾರೆ. ಇನ್ನು ವರತರ್ಪಣೇನ ಅನ್ನೋದಕ್ಕೆ ಏನರ್ಥ? ಹಿಂದೆ ಹೇಳಿದಂತೆ ವರಣೀಯಾನ್ ಪದಾರ್ಥ, ಯಾವುದನ್ನ ಬೇಕು ಅಂತ ಬಯಸ್ತಾರೋ ಅಂಥ ಪದಾರ್ಥಗಳು, ಇದನ್ನೆಲ್ಲ ಅವನು ಕೊಟ್ಟು ತೃಪ್ತಿಯನ್ನ ಮಾಡ್ತಾ ಇದ್ದ. ಅಂಥ ಅಂದ್ರೆ ನಮಗ್ ಸ್ನೇಹಿತ ಹೌದು, ಎಲ್ರಿಗೂ ಅಷ್ಟು ಚೆನ್ನಾಗಿ ಸಹಾಯವನ್ನ ಮಾಡ್ತಾ, ತನ್ನ ತಂಗಿಯರಿಗೆ ವಿಶೇಷವಾಗಿ ತಾನು ಸಹಾಯ ಮಾಡ್ತಾ ಇರುವಂತ ವಸುದೇವ ಆರಾಮಾಗಿದ್ದಾನ ಅಂತ ಹೀಗೆ ವಿಚಾರಿಸ್ತಾ. ಹಾಗಾದ್ರೆ ಮೊದಲು ಕೃಷ್ಣ ಬಲರಾಮರಾಯ್ತು, ಹಾಗೆ ಕೃಷ್ಣ ನೆನಪಿಸ್ಕೊಂಡು ಮತ್ತೆ ವಸುದೇವರನ್ನ ವಿಶೇಷವಾಗಿ ನೆನಪಿಸ್ಕೊಂಡಿದ್ದಾಯ್ತು. ಇನ್ನು ಮುಂದಕ್ಕೆ ಇನ್ಯಾರ್ಯಾರು ನೆನಪಿಸ್ಕೊಳ್ತಾರ ಅಥವಾ ಇಲ್ಲಿಗೆ ಬಿಟ್ಬಿಡ್ತಾರ, ಹೀಗೆ ಆ ವಿಷಯಗಳು ಇನ್ನೂ ಕೂಡ ಇದೆ. ಅದನ್ನೆಲ್ಲ ಪುನಃ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಧನ್ಯವಾದ. ಧನ್ಯವಾದ. ನಮಸ್ಕಾರ.